ನಮಸ್ಕಾರ ಸ್ನೇಹಿತರೆ. ಗುರುಗ್ರಹವು ಜೂನ್ 2ನೇ ತಾರೀಕು 2026ರಂದು ನಿಮ್ಮ ರಾಶಿಯಿಂದ 2ನೇ ಸ್ಥಾನವಾದ ಧನಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇದು ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಮಹತ್ವದ ಸಂಚಾರವಾಗಿದೆ. ಕಟಕ ರಾಶಿಗೆ ಪ್ರವೇಶವಾಗುವುದರಿಂದ ಆದಾಯದಲ್ಲಿ ಹೆಚ್ಚಳ ಕಾಣಬಹುದು. ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಮತ್ತು ಹೊಸ ಗ್ರಾಹಕರ ಆಗಮನ ಸಾಧ್ಯವಿರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಹಿರಿಯರ ವಿಶ್ವಾಸ ಗಳಿಸುವಿರಿ. ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇದೆ. ಕುಟುಂಬ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಮದುವೆಯಾಗದವರಿಗೆ ಉತ್ತಮ ಸಂಬಂಧಗಳು ಬರಬಹುದು. ಕುಟುಂಬ ಸದಸ್ಯರೊಂದಿಗೆ ಹೊಂದಾಣಿಕೆ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಗಮನ ಅಗತ್ಯ. ಸಿಹಿ ಪದಾರ್ಥಗಳು ಮತ್ತು ಅತಿಯಾದ ಆಹಾರ ಸೇವನೆಯಿಂದ ತೂಕ ಹೆಚ್ಚಾಗಬಹುದು. ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಈ ಸಂಚಾರದಲ್ಲಿ ಹಣವನ್ನು ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಉತ್ತಮ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಗುರುವಾರ ಬಾಳೆಹಣ್ಣು, ಅರಿಶಿಣ ಅಥವಾ ಹಳದಿ ಬಣ್ಣದ ಬಟ್ಟೆ ದಾನ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಈ ಗುರು ಸಂಚಾರ ಧನ, ಕುಟುಂಬ ಮತ್ತು ಗೌರವದ ವಿಷಯದಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಆದರೆ ವೈಯಕ್ತಿಕ ಜಾತಕ, ದಶಾಭುಕ್ತಿ, ಸರ್ವಷ್ಟಕ ಬಿಂದುಗಳು ಮತ್ತು ಇತರ ಗ್ರಹಗಳ ಸ್ಥಿತಿಯ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ನಮಸ್ಕಾರ.